ಪಪ್ಪಾಯ ಹಣ್ಣಿನ ಸೇವನೆಯಿಂದ ಯಾವೆಲ್ಲ ಆರೋಗ್ಯದ ಲಾಭಗಳಾಗ್ತವೆ ಹಾಗೂ ಪಪ್ಪಾಯ ಹಣ್ಣಿನಲ್ಲಿ ಯಾವೆಲ್ಲ ಪೋಷಕ ತತ್ವಗಳಿದ್ದಾವೆ ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ. ಪಪ್ಪಾಯ ಹಣ್ಣಿನಲ್ಲಿ ವಿಟಮಿನ್ ಎ, ವಿಟಮಿನ್ ಇ, ವಿಟಮಿನ್ ಸಿ ಹಾಗೂ ಫೈಬರ್ನ ಅಂಶ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂನ ಅಂಶನೂ ಕೂಡ ಇದೆ. ಹಾಗೆಯೇ ಈ ಒಂದು ಪಪ್ಪಾಯ ಹಣ್ಣಿನಲ್ಲಿ ಸೂಕ್ಷ್ಮ ಪೋಷಕ ತತ್ವಗಳು ಹೇರಳವಾಗಿದ್ದಾವೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಹಾಗೆಯೇ ಫೈಬರ್ನ ಅಂಶ ಇದೆ. ಹೀಗೆ ಹಲವಾರು ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಪಪ್ಪಾಯ ಸೇವನೆ ಮಾಡೋದ್ರಿಂದ ಏನಾಗುತ್ತೆ? ಇದು ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಮತ್ತು ಇ ಅನ್ನು ಹೊಂದಿರೋದ್ರಿಂದ ಎಲೆಕ್ಟ್ರೋಲೈಟ್ಸ್ಗಳನ್ನ ಕ್ರಿಯಾಶೀಲಗೊಳಿಸುತ್ತೆ ಶರೀರದಲ್ಲಿ. ಹಾಗಾದಾಗ ಏನಾಗುತ್ತೆ ಅಂದರೆ ಶರೀರಕ್ಕೆ ಸುಸ್ತು, ನಿಶಕ್ತಿ ಇದೆಲ್ಲ ದೂರ ಆಗ್ತದೆ. ಶರೀರದಲ್ಲಿರ್ತಕ್ಕಂಥ ಆ ಒಂದು ನಿಸ್ತೇಜತ್ವವನ್ನು, ಸುಸ್ತು ನಿಶಕ್ತಿಯನ್ನು ದೂರ ಮಾಡತಕ್ಕಂಥ ಶಕ್ತಿ ಪಪ್ಪಾಯ ಹಣ್ಣಿನಲ್ಲಿದೆ. ಯಾಕಂದರೆ ಇದು ಎಲೆಕ್ಟ್ರೋಲೈಟ್ಸ್ಗಳನ್ನ ಕ್ರಿಯಾಶೀಲಗೊಳಿಸ್ತದೆ. ಇನ್ನು ಇದು ಕೊಬ್ಬನ್ನು ಕರಗಿಸ್ತಕ್ಕಂಥ ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ. ಯಾರು ಓವರ್ ವೇಟ್ ಇದ್ದಾರೆ, ಬೊಜ್ಜು ಜಾಸ್ತಿ ಇದೆ, ಅವರು ಪಪ್ಪಾಯ ಹಣ್ಣನ್ನು ಬೆಳಗ್ಗೆದ್ದು ಖಾಲಿ ಹೊಟ್ಟೆ ತುಂಬ ತಿಂದರೆ ಮಲಬದ್ಧತೆ ನಿವಾರಣೆ ಆಗುತ್ತೆ ಹಾಗೂ ಅಜೀರ್ಣದ ಸಮಸ್ಯೆ ದೂರ ಆಗುತ್ತೆ ಮತ್ತು ಬೊಜ್ಜು ಕರಗುತ್ತೆ. ಇದರಲ್ಲಿರ್ತಕ್ಕಂಥ ಪೋಷಕ ತತ್ವಗಳು ಕಣ್ಣಿನ ಸಮಸ್ಯೆಗೆ ಅದ್ಭುತವಾಗಿರ್ತಕ್ಕಂಥ ಪರಿಹಾರವನ್ನು ಒದಗಿಸ್ತವೆ. ನಮ್ಮ ಜೀವನದಲ್ಲಿ ನಮಗೆ ಕಣ್ಣಿನ ಸಮಸ್ಯೆನೇ ಬರಬಾರ್ದು. ಹಲವಾರು ಕಣ್ಣಿನ ಸಮಸ್ಯೆ ಬರ್ತಾಯಿದ್ವಿ. ಕೆಲವು ಜನರಿಗೆ ರಾತ್ರಿ ಕಾಣಲ್ಲ, ಕೆಲವು ಜನರಿಗೆ ಹಗಲು ಕಾಣಲ್ಲ, ಕೆಲವರಿಗೆ ಒಂದೊಂದು ಎರಡೆರಡು ಮೂರು ಕಾಣ್ತವೆ, ಡಬಲ್ ಕಾಣ್ತವೆ, ಡಬಲ್ ವಿಷನ್ ಅಂತ ಹೇಳ್ತಾರೆ. ದೂರದ ಕಾಣಲ್ಲ, ಹತ್ತಿರದ ಕಾಣಲ್ಲ, ದೂರದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷ, ನೈಟ್ ಬ್ಲೈಂಡ್ನೆಸ್, ಕಲರ್ ಬ್ಲೈಂಡ್ನೆಸ್, ಡೇ ಬ್ಲೈಂಡ್ನೆಸ್, ಹೀಗೆ ಹಲವಾರು ಕಾಯಿಲೆಗಳು. ಜೊತೆಗೆ ಇನ್ನು ಕೆಲವರಿಗೆ ಕಣ್ಣಿನಲ್ಲಿ ಪೊರೆ ಬರ್ತಾ ಇರ್ತದೆ. ಇಂತಹ ಸಮಸ್ಯೆಗಳು ಬರಬಾರ್ದು. 100 ವರ್ಷ ನಮ್ಮ ಕಣ್ಣು ಚೆನ್ನಾಗಿರಬೇಕು ಅಂದರೆ ಪಪ್ಪಾಯ ಹಣ್ಣನ್ನು ನಿಯಮಿತವಾಗಿ ಸೇವನೆ ಮಾಡಬೇಕು. ಇನ್ನು ಲಿವರ್ನ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವ್ರು, ಫ್ಯಾಟಿ ಲಿವರು, ಆಮೇಲೆ ಲಿವರ್ ಫಂಕ್ಷನಲ್ಲಿ ತೊಂದರೆಯಿಂದ ಬಳಲ್ತಾ ಇರತಕ್ಕಂಥವ್ರು ಏನು ಮಾಡ್ಬೋದು ಅಂದರೆ ಎಳೆ ಪಪ್ಪಾಯ, ಹಸಿರು ಪಪ್ಪಾಯದ ಬೀಜ ಹಸಿರಿರಬೇಕು, ಅದು ಎಳೆದ ಪಪ್ಪಾಯ ಇರಬೇಕು. ಈಗೆಲ್ಲ ಸೀಡ್ಲೆಸ್ ಪಪ್ಪಾಯ ಬಂದಿದ್ದು, ಅಂಥವು ತಿನ್ನಬಾರ್ದು. ಮತ್ತು ಈಗೆಲ್ಲ ಮ್ಯಾನರ್ಲೆಸ್ ಜನ ಸೀಡ್ಲೆಸ್ ಹಣ್ಣುಗಳು ಇವೆಲ್ಲ ಶುರುವಾಗಿದ್ದಾವೆ. ಅದೆಲ್ಲ ಕೃತಕವಾಗಿ ಇಂಜೆಕ್ಷನ್ ಮಾಡಿ ಹಂಗೆ ಮಾಡ್ತಾರೆ. ಹಂಗೆ ಮಾಡಬಾರ್ದು. ಹಣ್ಣಿಗೆ ಬೀಜ ಇರಬೇಕು. ಅಂಥ ಕಾಯಿ ಇರ್ತಕ್ಕಂಥ ಪಪ್ಪಾಯ ಬೀಜವನ್ನು ತೆಗೆದು, ಆ ಬೀಜವನ್ನು 1 ಚಮಚ ತೆಗೆದು ಜಜ್ಜಿ ರಸ ಕುಡಿದ್ರೆ ಲಿವರ್ನ ರೋಗಗಳು ದೂರ ಆಗ್ತವೆ. ಲಿವರ್ನಲ್ಲಿ ಫ್ಯಾಟ್ ಕಟ್ಕೊಂಡಿದ್ರೆ ದೂರ ಆಗ್ತದೆ. ಅದೇ ಪಪ್ಪಾಯ ಬೀಜ, ಹಣ್ಣಾಗಿರ್ತಕ್ಕಂಥ ಪಪ್ಪಾಯ ಬೀಜವನ್ನು ಅರೆದು ಮುಖಕ್ಕೆ ಲೇಪನ ಮಾಡೋದ್ರಿಂದ ಮುಖದ ಮೊಡವೆಗಳು, ಕಪ್ಪು ಕಲೆಗಳು ದೂರ ಆಗ್ತವೆ. ತಲೆಗೆ ಲೇಪನ ಮಾಡೋದ್ರಿಂದ ಕೊಬ್ಬರಿ ಎಣ್ಣೆಯಲ್ಲಿ ಬೆರೆಸಿ ತಲೆಯಲ್ಲಿ ಹೇನು, ಹೊಟ್ಟು, ಡ್ಯಾಂಡ್ರಫು ದೂರ ಆಗುತ್ತೆ. ಹಾಗೆಯೇ ಈ ಒಂದು ಪಪ್ಪಾಯ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಚರ್ಮ ರೋಗಗಳು ದೂರ ಆಗ್ತವೆ. ಅದರ ಜೊತೆಗೆ ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತೆ. ಮೆದುಳಿನ ಕ್ರಿಯಾಶೀಲತೆಗೆ ಅದ್ಭುತವಾಗಿರ್ತಕ್ಕಂಥ ಹಣ್ಣು ಅಂತಲೇ ಹೇಳ್ಬೋದು ಪಪ್ಪಾಯ ಹಣ್ಣನ್ನು. ಪಪ್ಪಾಯ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಮೆದುಳು ಏನಾಗುತ್ತೆ, ಸಂಪೂರ್ಣವಾಗಿ ಕ್ರಿಯಾಶೀಲವಾಗುತ್ತೆ. ಜೊತೆಗೆ ಈ ಹಣ್ಣಿನ ಸೇವನೆಯಿಂದಾಗಿ ನರಗಳ ದೌರ್ಬಲ್ಯತೆ ದೂರ ಆಗುತ್ತೆ. ನರಗಳಿಗೆ ಬೇಕಾಗಿರ್ತಕ್ಕಂಥ ವಿಟಮಿನ್ ಎ, ವಿಟಮಿನ್ ಸಿ ಇದರಲ್ಲಿ ಹೇರಳವಾಗಿ ಸಿಗೋದ್ರಿಂದ ಹಾಗೂ ಇದರಲ್ಲಿ ನ್ಯಾಚುರಲ್ ಆಗಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ಗಳು ಜಾಸ್ತಿ ಇರೋದ್ರಿಂದ ಇದು ನಮ್ಮ ನರನಾಡಿಗಳಲ್ಲಿರ್ತಕ್ಕಂಥ ನಿಶ್ಚೇಜತ್ವವನ್ನು ಕಡಿಮೆ ಮಾಡುತ್ತೆ ಹಾಗೂ ರೋಗ ಪ್ರತಿರೋಧಕ ಶಕ್ತಿಯನ್ನು ವೃದ್ಧಿಗೊಳಿಸುತ್ತೆ.
ಇಮ್ಯುನಿಟಿ ಪವರ್ಗೆ ನೂರಾರು ಔಷಧಿಗಳನ್ನ ತೆಗೆದುಕೊಂಡು ಏನೇನೇನೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಇಮ್ಯುನಿಟಿ ಪವರಿಗೆ ಔಷಧಿ ಇಲ್ಲ. ಇಮ್ಯುನಿಟಿ ಪವರ್ ಚೆನ್ನಾಗಿರ್ಬೇಕಂದ್ರೆ ಆಹಾರವೇ ಔಷಧಿ. ಒಳ್ಳೆಯ ಆಹಾರ ತಿನ್ನಬೇಕು. ಹಾಗೆಯೇ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಕೊಬ್ಬಿನ ಅಂಶವನ್ನು ಕರಗಿಸ್ಲಿಕ್ಕೂ ಕೂಡ ಇದು ಅದ್ಭುತವಾಗಿ ಸಹಾಯ ಮಾಡುತ್ತೆ. ಹೃದಯದ ಒಂದು ಶಕ್ತಿಯನ್ನು ಹೆಚ್ಚಿಸುತ್ತೆ. ಹೃದಯದ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗದೇ ಇರೋ ರೀತಿಯಲ್ಲಿ ಇದು ನೋಡಿಕೊಳ್ಳುತ್ತೆ. ಅಕಸ್ಮಾತ್ ಬ್ಲಾಕೇಜ್ ಏನಾರು ಆದರೆ ನಿಯಮಿತವಾಗಿ ಇದನ್ನು ಸೇವನೆ ಮಾಡ್ತಾ, ಯೋಗ ಪ್ರಾಣಾಯಾಮ ಮಾಡ್ತಾ, ಆಯುರ್ವೇದಿಕ್ ಔಷಧಿ ತೆಗೆದುಕೊಂಡ್ರೆ ಹೃದಯದ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಇನ್ನು ದೇಹದಲ್ಲಿ ಈ ಹೆಚ್ಚಿಗೆ ಎಕ್ಸಸ್ ಫ್ಯಾಟ್ ಏನು ತುಂಬಿಕೊಂಡಿರ್ತದೆ, ಕೊಬ್ಬು, ಬೊಜ್ಜು ಅಂತ ಏನು ಕರೀತಾರೆ, ಅದನ್ನು ವೇಗದಲ್ಲಿ ಕರಗಿಸ್ತಕ್ಕಂಥ ಶಕ್ತಿಯನ್ನು ಈ ಹಣ್ಣು ಹೊಂದಿದೆ. ಇದು ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿದೆ ಹಾಗೂ ಮಧುರ ರಸವನ್ನು ಕೂಡ ಹೊಂದಿದೆ. ಇದು ಉಷ್ಣತೆಯ ಒಂದು ಪ್ರಕೃತಿಯನ್ನು ಹೊಂದಿರೋದ್ರಿಂದ ಇದು ಕಫ ಪ್ರಕೃತಿಯಿಂದ ಕ್ರಿಯೇಟ್ ಆಗಿರ್ತಕ್ಕಂಥ ಬೊಜ್ಜನ್ನು ಬೇಗ ಕರಗಿಸುತ್ತೆ. ಹಾಗೆ ಈ ಹಣ್ಣಿನ ಸೇವನೆಯಿಂದಾಗಿ ನಿಮ್ಮ ಸಂಧಿವಾತದ ಸಮಸ್ಯೆಯಿಂದ ನೀವು ದೂರ ಆಗಬಹುದು. ಅದರ ಜೊತೆಗೆ ಇದು ನಿಮ್ಮ ಶ್ವಾಸಕೋಶವನ್ನು ಕೂಡ ಬಲಿಷ್ಠಪಡಿಸುತ್ತೆ. ಅಸ್ತಮಾ, ನಿಮೋನಿಯಾ ಇಂತಹ ಸಮಸ್ಯೆಗಳು ನಿಮಗೆ ಬರದಂತೆ ರಕ್ಷಣೆ ಮಾಡತಕ್ಕಂಥ ದಿವ್ಯ ಶಕ್ತಿಯನ್ನು ಈ ಹಣ್ಣು ಹೊಂದಿದೆ. ಆತ್ಮೀಯರೇ, ಇಷ್ಟೆಲ್ಲ ಅಂಶಗಳು ಹೊಂದಿರತಕ್ಕಂಥ ಈ ಪಪ್ಪಾಯನ ತಾವು ನಿಯಮಿತವಾಗಿ ಸೇವನೆ ಮಾಡಿ ಆರೋಗ್ಯದಿಂದ ಬದುಕಿ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ, ಗರ್ಭಿಣಿ ಸ್ತ್ರೀಯರು ಇದನ್ನು ಸೇವನೆ ಮಾಡಬಾರ್ದು. ಇದು ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿರೋದ್ರಿಂದ ಕೆಲವು ಸಂದರ್ಭದಲ್ಲಿ ಅಬಾರ್ಷನ್ ಆಗುತ್ತೆ. 8 ತಿಂಗಳ ನಂತರ ಇದನ್ನು ಸೇವನೆ ಮಾಡ್ಬೋದು. ಆದ್ಮೇಲೆ ಈ ಮಾಹಿತಿ ತಮಗಿಷ್ಟ ಆದರೆ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ.